ನಮಸ್ಕಾರ. ಕರ್ನಾಟಕದಲ್ಲಿ ಈಗ ಆರೋಗ್ಯದ ಬಗ್ಗೆ ಗಮನ ಹರಿಸೋ ಸಮಯ. ಡಾಕ್ಟರ್ ಲತಾ ದಾಮ್ಲೆ ನಿಮಗೆ ಇವತ್ತಿನ ಆರೋಗ್ಯದ ಟಿಪ್ ತಿಳಿಸ್ತಾರೆ. ನಮಸ್ತೆ, ನಾನು ಡಾಕ್ಟರ್ ಲತಾ, ಆಯುರ್ವೇದ ವೈದ್ಯೆ ಹಾಗೂ ಔಷಧ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸುಪ್ರಭಾತಂ. ಈ ಆಹಾರದಿಂದ ನಾವು ಏನು ಆರೋಗ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆಗ ಕೆಲವು ಆಹಾರಗಳೇನಿದೆ ಅವುಗಳನ್ನು ಕಂಪ್ಲೀಟ್ ಬಿಡಬೇಕು. ಇನ್ಫ್ಯಾಕ್ಟ್ ಅವುಗಳು ಆಹಾರವೇ ಅಲ್ಲ ಅಂತ ಹೇಳ್ಬೋದು. ಇವುಗಳಲ್ಲಿ ಯಾವ್ಯಾವುದು ಅಂದರೆ, ಮುಖ್ಯವಾಗಿ ಎಲ್ಲವುದು ಯಾವುದು ನಿಮಗೆ ಬಿಳಿಯಾಗಿ ಕಾಣಿಸುತ್ತೆ ನೋಡಿ, ಅದನ್ನು ಮುಖ್ಯವಾಗಿ ಬಿಡಿ. ಅದರಲ್ಲಿ ಯಾವ್ಯಾವುದಪ್ಪ ಅಂದರೆ ಮೈದಾ ಅಥವಾ ಉಪ್ಪು ಹಾಗೆ ಸಕ್ಕರೆ, ಇವುಗಳನ್ನು ಮುಖ್ಯವಾಗಿ ಬಿಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಈ ಮೈದಾದಲ್ಲಿ ಫೈಬರ್ ಅಂಶ ಅಂತ ಹೇಳೋದೇ ಇರೋದಿಲ್ಲ. ಹಾಗಾಗಿ ನಿಮ್ಮ ಗಟ್ ಹೆಲ್ತ್ ಏನಿದೆ ಅದು ಒಂದು ರೀತಿ ಇಂಬ್ಯಾಲೆನ್ಸಿಗೆ ಹೊರಟೋಗುತ್ತೆ. ಈ ಮೈದಾ ಪ್ರಾಡಕ್ಟ್ಸನ್ನೇ ಜಾಸ್ತಿ ತಿಂತಾ ಹೋದರೆ, ಅಂದರೆ ಮೈದಾದಿಂದ ಮಾಡಿದ ಎಲ್ಲ ಸ್ವೀಟ್ಗಳಿರ್ಬೋದು ಅಥವಾ ನಿಮ್ಮ ಚಪಾತಿ, ಈ ರೀತಿ ಇವುಗಳೆಲ್ಲ ಆಹಾರದಿಂದನೂ ಸದಾ ತಿಂತಾ ಇದ್ದರೆ ನಮ್ಮ ಗಟ್ ಹೆಲ್ತ್ ಏನಿದೆ ಒಂದು ಇಂಬ್ಯಾಲೆನ್ಸ್ ರೂಪಕ್ಕೆ ಹೊರಟೋಗಿ ಅನೇಕ ಕಾಯಿಲೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು, PCOD, ಈ ಥರದ ಕಾಯಿಲೆಗೆ ಶುರು ಮಾಡುತ್ತೆ ಅದು. ಅದೇ ರೀತಿ ಸೋಡಿಯಂ ಅಥವಾ ಉಪ್ಪೇನಿದೆ ಅದರ ಬಳಕೆಯೂ ಅಷ್ಟೇ ಅತಿಯಾಗಿ ಮಾಡಲಿಕ್ಕೆ ಹೋಗಬಾರ್ದು. ಈ ಬಳಕೆ ಒಂದು ನಮಗೆ ಬೇಕಾಗೋದು ಒಂದು 1000 mgಗಿಂತ ಒಳಗಿರುತ್ತೆ ದಿನಕ್ಕೆ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಇದು ಹಾರ್ಟ್ ಹೆಲ್ತ್ ಮೇಲೆ ತುಂಬ ವಿಪರೀತ ಪರಿಣಾಮವನ್ನು ಬೀರುತ್ತೆ. ಹಾಗೆ ಕಿಡ್ನಿ ಮೇಲೆ ಕೂಡ ಒತ್ತಡ ಹೇರುತ್ತೆ. ಅದೇ ರೀತಿ ನಮ್ಮ ರಕ್ತನಾಳಗಳೇನಿದೆ ಇವುಗಳ ಒಂದು ಕಂಟ್ರಾಕ್ಟೈಲಿಟಿ, ಇವುಗಳ ಮೇಲೆ ತೊಂದರೆ ಕೊಡುತ್ತೆ. ಎಂಡೋಥೀಲಿಯಲ್ ಡ್ಯಾಮೇಜ್ ಅಂತ ಏನು ಹೇಳ್ತೀವಿ ಅದಾಗತ್ತೆ. ಅದೇ ರೀತಿ ಶುಗರ್ ಅಂತೂ ಕೇಳೋದೇ ಬೇಡ. ಶುಗರ್ ಸ್ಪೈಕ್ ಜಾಸ್ತಿ ಆದಷ್ಟು ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಯಾಕಂದರೆ ಅದನ್ನು ಜೀರ್ಣ ಮಾಡ್ಕೋಬೇಕಾದ್ರೆ ಇನ್ಸುಲಿನ್ ಬಿಡುಗಡೆ ಆಗಬೇಕಾಗತ್ತೆ. ಮತ್ತು ಅದು ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸು, PCOD, ಮೆಟಬಾಲಿಕ್ ಸಿಂಡ್ರೋಮ್, ಹೀಗೆ ಹಲವಾರು ತೊಂದರೆಗಳಿಗೆ ಕಾರಣ ಮಾಡಿಕೊಡುತ್ತೆ. ಈ ಮೂರನ್ನು ಕಂಪ್ಲೀಟಾಗಿ ಬಿಡಬೇಕು. ಇದೇ ರೀತಿ ತುಂಬ ಜನ ಬೆಂದಿರೋ ಆಹಾರವನ್ನು ತಿನ್ನಬಹುದು ಅನ್ನೋ ಒಂದು ಮನಸ್ಥಿತಿಯಲ್ಲಿರ್ತಾರೆ, ಯಾಕಂದರೆ ಅದು ಕುಕ್ಡ್ ಆಗಿರುತ್ತೆ ಅಂತ. ಬಟ್ ಆ್ಯಕ್ಚುಲಿ ನೀವು ನೋಡಿದರೆ ಈ ಅನ್ನ ಇದೆಯಲ್ಲ, ಇದನ್ನು ಕುಕ್ ಮಾಡಿ 2 ಗಂಟೆಗಿಂತ ಹೊರಗೆ ಒಂದು ಈ ಟೆಂಪ್ರೇಚರಲ್ಲಿ ಬಿಟ್ಟಾಗ ಅದರಲ್ಲಿ ಒಂದು ಬ್ಯಾಕ್ಟೀರಿಯಾ ಬೆಳೆಯುತ್ತೆ, ಬ್ಯಾಸಿಲಸ್ ಸಿರಿಯಸ್ ಅಂತ ಹೇಳೋದು. ಇದು ಆ್ಯಕ್ಚುಲಿ ಚೈನೀಸ್ ಫ್ರೈಡ್ ರೈಸ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ. ಈ ಫ್ರೈಡ್ ರೈಸ್ ಇರ್ಬೋದು ಅಥವಾ ಪುಳಿಯೋಗರೆ ಇರ್ಬೋದು, ಈ ಥರದ್ದನ್ನು ನಾವು ಮಾಡಿ ಇಟ್ಟದ್ದನ್ನು ಯಾವಾಗ ತಿಂತೀವಲ್ಲ, ಇದರಿಂದ ಹೊಟ್ಟೆ ಇನ್ಫೆಕ್ಷನ್ ಬೇಗ ಆಗುತ್ತೆ. ಮತ್ತು ಈ ಒಂದು ಬ್ಯಾಕ್ಟೀರಿಯಾ ಏನಿದೆ ಇದು ಜಾಸ್ತಿ ಟೆಂಪ್ರೇಚರಿಗೂ ಕೂಡ, ಅಂದರೆ ಹೀಟ್ ರೆಸಿಸ್ಟೆಂಟ್, 65 ಡಿಗ್ರಿಯಷ್ಟು ನೀವು ಅದನ್ನು ಬಿಸಿ ಮಾಡಬೇಕಾಗತ್ತೆ ಅದು ಸಾಯಬೇಕಾದ್ರೆ, ಅಷ್ಟರವರೆಗೂ ಅದು ಬದುಕಿರುತ್ತೆ. ಇದೇ ರೀತಿ ಈ ಏರೇಟೆಡ್ ಡ್ರಿಂಕ್ಸ್ ಏನಿದೆ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಏರೇಟೆಡ್ ಡ್ರಿಂಕ್ಸಲ್ಲಿ ಒಂದು ಕಾರ್ಬೋನಿಕ್ ಆ್ಯಸಿಡ್ ಇರುತ್ತೆ, ಅದು ನಮ್ಮ ಹಲ್ಲಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹಾಗೆ ಫಾಸ್ಫೋರಿಕ್ ಆ್ಯಸಿಡ್ ಇರುತ್ತೆ, ಅದು ಕೂಡ ನಮ್ಮ ಗಟ್ ಹೆಲ್ತ್, ಈ ನಮ್ಮ ಕರುಳಿನ ಗೋಡೆ ಏನಿದೆ ಅದರಲ್ಲಿ ತುಂಬ ಅಲ್ಸರ್ಸನ್ನು ಮಾಡುವಂಥ ಕೆಪಾಸಿಟಿ ಇರುತ್ತೆ. ಇದರಿಂದ ನಮ್ಮ ಮುಖ್ಯವಾದ ಏನು ನ್ಯೂಟ್ರಿಯೆಂಟ್ಸ್ ಅದು ಜೀವನಕ್ಕೆ ಒಳಗೆ ಹೋಗೋದೇ ಇಲ್ಲ. ನೀವು ಎಷ್ಟೇ ಒಳ್ಳೆಯ ಆಹಾರ ತಿಂದರೂ ಅದು ಅದನ್ನು ಒಳಗೆ ಹೋಗದೇ ಇದ್ದಂಗೆ ನೋಡ್ಕೊಳ್ಳುತ್ತೆ. ಹಾಗೆ ನೀವು ಶುಗರಿ ಡ್ರಿಂಕ್ಸ್, ಈ ಫ್ರೂಟ್ಸ್ ಏನಿದೆ, ಹಣ್ಣನ್ನು ಕಂಪ್ಲೀಟಾಗಿ ತಿನ್ನಿ, ಹಣ್ಣಿನ ರಸ ಕುಡಿಯೋದು ಬೇಡ, ಯಾಕೆಂದರೆ ಅದು ತುಂಬ ಹೈಲಿ ಫ್ರಕ್ಟೋಸ್ ಆ್ಯಂಡ್ ಶುಗರ್ ರಿಚ್ ಆಗಿರುತ್ತೆ. ಸೊ ಇವುಗಳನ್ನು ಬಿಟ್ಟರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.